ಪವಿತ್ರ ಆಪ್ತ ಸ್ನೇಹಿತೆ ಸಮತಾಗೆ ನೋಟಿಸ್ ಕೊಟ್ಟಿದ್ದೇಕೆ? ಆರೋಪಿ ಧನರಾಜ್ಗೆ ಹಣ ನೀಡಿದ್ದಂತ ಪವಿತ್ರ ಆಪ್ತೆ ಸಮತಾ ಫೋನ್ ಪೇ ಮೂಲಕ ಹಣವನ್ನ ವರ್ಗಾವಣೆ ಮಾಡಿರೋ ಅಂತ ಆರೋಪ ಕೇಳಿ ಬಂದಿದೆ. ಧನರಾಜ್ಗೆ ಸಮತಾ ಹಣ ಯಾಕೆ ಕೊಟ್ಟರು, ಎಷ್ಟು ಹಣವನ್ನ ಕೊಟ್ಟರು, ಸಮತಾ ಧನರಾಜ್ಗೆ ಈ ಮುಂಚೆನೇ ಪರಿಚಯ ಇತ್ತ? ಎಲ್ಲ ಹಣ ಕೊಡುವಂತೆ ಸಮತಾಗೆ ಪವಿತ್ರ ಹೇಳಿದ್ಲ. ಇದೇ ಹಣದಿಂದ ಆರೋಪಿ ಧನರಾಜ್ ಮೆಗ್ಗರ್ನ ತಂದಿದ್ದ. ಎಲ್ಲದರ ಬಗ್ಗೆ ಪೊಲೀಸರಿಂದ ನಾಳೆ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅಂಕಿತಾ ನೋಡಿ, ಈಗ ನೇರವಾಗಿ ಸಮತಾ ಧನರಾಜ್ಗೆ ಫೋನ್ ಪೇ ಮೂಲಕ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿದಾಳೆ ಅನ್ನೋ ಆರೋಪ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ಸಮತಾ. ಅಂಕಿತಾ, ಹೌದು ಮಧುಸೂದನ್, ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಈಗಾಗಲೇ ಜೈಲಿನಲ್ಲಿದ್ದಾರೆ. ಅವರ ಆಪ್ತೆಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸಮತಾ ಅವರು ಜೈಲಿಗೂ ಕೂಡ ಹೋಗಿ ಪವಿತ್ರ ಗೌಡ ಅವರನ್ನ ಮಾತನಾಡಿಸಿಕೊಂಡು ಬಂದಿದ್ರು. ಅದಾದ ಬಳಿಕ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಪ್ರಕರಣದ ಮತ್ತೋರ್ವ ಆರೋಪಿಯಾಗಿರುವಂತಹ ಧನರಾಜ್ಗೆ ಹಣವನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಆ ಒಂದು ಆರೋಪದ ಸಂಬಂಧ ಮಾಹಿತಿಯನ್ನ ಪಡೆಯೋದಕ್ಕೆ ಪೊಲೀಸರು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಮತಾ ಅವರು ನಾಳೆ ಪೊಲೀಸ್ ಅಧಿಕಾರಿಗಳ ಮುಂದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಇದೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಆರೋಪಿಯಾಗಿರುವಂತಹ ಧನರಾಜ್ ಏನಿದ್ದಾನೆ, ಆತ ಎಲೆಕ್ಟ್ರಿಕ್ ಮೆಗ್ಗಾರ್ ಏನಿದ್ದಾನೆ ಅದನ್ನ ತಂದಿರ್ತಾನೆ. ಹಾಗಾಗಿ ಆತನಿಗೆ ಹಣವನ್ನ ಯಾವ ಟೈಮಲ್ಲಿ ಹೇಗೆ ವರ್ಗಾವಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಫೋನ್ ಪೇ ಮೂಲಕ ಹಣವನ್ನ ಹಾಕಿದ್ದಾರೆ ಅನ್ನೋ ಒಂದಷ್ಟು ಆರೋಪಗಳಿದೆ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಇವತ್ತು ಸಮತಾ ಅವರು ವಿಚಾರಣೆಗೆ ಬರೋದು ಬಹುತೇಕ ಡೌಟು. ನಾಳೆ ಪೊಲೀಸ್ ಅಧಿಕಾರಿಗಳ ಮುಂದೆ ಸಮತಾ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಇದೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.